ನೋಡೀಗ ರೇಣುಕಾಸ್ವಾಮಿ ಅನ್ನುವಂಥ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಜನರನ್ನು ಈಗ ಕಸ್ಟಡಿಗೆ ಕೊಡಲಾಗಿದೆ 6 ದಿನಗಳ ಕಾಲ. ಹಾಗಾದರೆ ಇವತ್ತು ಕೋರ್ಟ್ನಲ್ಲಿ ಆಗಿದ್ದಾದರೂ ಏನು, ವಾದ ಪ್ರತಿವಾದ ಹೇಗಿತ್ತು, ಅದರ ಜೊತೆಗೆ ದರ್ಶನ್ ಪವಿತ್ರ ಗೌಡ ಪರ ವಕೀಲರು ಯಾವ ರೀತಿ ವಾದವನ್ನು ಮಾಡಿದರು ಮತ್ತು ಸರ್ಕಾರಿ ಪರ ವಕೀಲರು ಪಿ ಯಾವ ರೀತಿಯಾಗಿ ತಮ್ಮ ವಾದವನ್ನು ಮಂಡಿಸಿದ್ರು, ಅಂದರೆ ಇಲ್ಲಿ ಕಸ್ಟಡಿಗೆ ಕೇಳಿದ್ದೇನು ನೋಡ್ತಾ ಹೋಗೋಣ. ಹಾಗಾದರೆ ಒಂದೊಂದೇ ನ್ಯಾಯಾಧೀಶರ ಪ್ರಶ್ನೆ ಏನು ತೊಂದರೆ ಆಗಿಲ್ಲ ಅಂತ ಉತ್ತರಿಸಿದ್ರು ದರ್ಶನ್. ಎಲ್ಲಿ ಎಷ್ಟು ಗಂಟೆಗೆ ಬಂಧಿಸಿದ್ರು, ಏನಾದರೂ ತೊಂದರೆ ಆಯ್ತಾ ನಿಮಗೆ ಅಂತ ಕೇಳಿದ್ರು. ಮಧ್ಯಾಹ್ನ 3 ಗಂಟೆಗೆ ಬಂಧಿಸಿದ್ರು ಅಂತ ನಟ ದರ್ಶನ್ ಉತ್ತರ ಕೊಡ್ತಾರೆ. ಏನೂ ತೊಂದರೆ ಆಗಿಲ್ಲ ಅಂತ ಉತ್ತರಿಸಿದ್ರು ಆರೋಪಿಗಳು. ಅಂದರೆ ನಿಮ್ಗೆ ಏನಾದರೂ ಟಾರ್ಚರ್ ಮಾಡಿದ್ರ ಹೊಡೆದ್ರ ಅಂತ, ಇಲ್ಲ ಆಗಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ನ್ಯಾಯಾಧೀಶರ ಪ್ರಶ್ನೆ ಇದು ಆರೋಪಿಗಳಿಗೆ. ಹೌದು ಸ್ವಾಮಿ ಎಂದು ಆರೋಪಿ ದರ್ಶನ್ ಹೇಳಿದ್ದಾರೆ. ಕೈ ಕಟ್ಕೊಂಡು ನಿಂತಿದ್ರು. ಎಲ್ಲಿ ಎಷ್ಟು ಗಂಟೆಗೆ ಬಂಧಿಸಿದ್ರು, ಏನಾದರೂ ನಿಮಗೆ ತೊಂದರೆ ಆಯಿತಾ? ನೋಡಿ, ಆರಂಭದಲ್ಲಿ ಅದು ಎಂಥ ಪ್ರಕರಣ ಆಗಿರ್ಬೋದು ಕೂಡ ನ್ಯಾಯಾಧೀಶರು ಈ ರೀತಿಯಾಗಿ ಸಹಜವಾದಂಥ ಪ್ರಶ್ನೆಗಳನ್ನು ಇಡ್ತಾರೆ. ಎಲ್ಲಿ ಎಷ್ಟು ಗಂಟೆ ಬಂಧಿಸಿದ್ರು, ನಿಮಗೇನಾದರೂ ಹೊಡೆಯೋದು ಬಡಿಯೋದು ಮಾಡಿದ್ರಾ, ಟಾರ್ಚರ್ ಮಾಡಿದ್ರಾ, ಮೆಂಟಲಿ ಏನಾದರೂ ಫಿಸಿಕಲಿ ಅಂತೇಳಿ. ಇಲ್ಲ ಸರ್, ಏನಾಗಿಲ್ಲ ಥರದಂತ ಹೇಳಿದರು. ಅದಾದ ಮೇಲೆ ನ್ಯಾಯಾಧೀಶರು ಹಾಗೆ ಪ್ರಶ್ನೆಗಳನ್ನು ಮುಂದುವರಿಸ್ತಾರೆ. ಎಷ್ಟು ಗಂಟೆಗೆ ನಿಮ್ಮನ್ನು ಬಂಧಿಸಿದ್ರು ಅಂಥೇಳಿ. ಅಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಂಧಿಸಿದ್ರು ಅಂತ ನಟ ದರ್ಶನ್ ಹೇಳ್ತಾರೆ. ಪವಿತ್ರ ಗೌಡರದು ಕೂಡ ಅಲ್ಲೇ 2:30ಗೆ ನನ್ನನ್ನು ಕೂಡ ಬಂಧಿಸಿದ್ರು ಅನ್ನುವಂಥ ಉತ್ತರವನ್ನು ಆ ಸಂದರ್ಭದಲ್ಲಿ ಪವಿತ್ರ ಗೌಡರು ಕೊಡ್ತಾರೆ. ಅಂದರೆ ಆರಂಭದಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅಂತ ಹೇಳಿದ್ರೆ, 14 ದಿನಗಳ ಕಾಲ ಕಸ್ಟಡಿಗೆ ಕೊಡಲೇಬಾರ್ದು, ಅವಶ್ಯಕತೆ ಇಲ್ಲ, ಈ ಪ್ರಕರಣದಲ್ಲಿ ಅವರ ಒಂದು ಪಾತ್ರ ಇಲ್ಲ ಅಂಥೇಳಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ರು. ಯಾಕೆ ಅವಶ್ಯಕತೆ ಇಲ್ವಲ್ಲ ಅಂತ ಕಸ್ಟಡಿ ಕೊಡೋದು. ಆಮೇಲೆ ಪಿ ಅವರು ವಾದ ಮಾಡ್ತಾರೆ, ಇಲ್ಲ ಸಾಕ್ಷ್ಯಾಧಾರಗಳಿದಾವೆ ಅಂತ ಹೇಳಿ, ಸಾಕ್ಷ್ಯಾಧಾರಗಳಿದಾವೆ ನಮ್ಮ ಹತ್ರ ಅಂತ ಹೇಳಿ. ನೋಡಿ, ಪಿ ಅವರು ವಾದ ನೋಡ್ತಾ ಹೋಗೋಣ. ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಪ್ರಯತ್ನ ಮಾಡಬಹುದು, ಅವ್ರಿಗೆ ಈಗ ಜಾಮೀನು ಕೊಟ್ಟರೆ. ಶವ ಸಾಗಿಸಿರುವ ವಾಹನವನ್ನು ರಿಕವರಿ ಮಾಡಬೇಕಾಗಿದೆ, ವಾಹನ ಜಪ್ತಿ ಮಾಡಬೇಕು. ಕಿಡ್ನಾಪ್ ಮಾಡಿ ಕರೆ ತಂದಿದ್ದಾರೆ, ಎಲ್ಲ ಕಡೆ ಮಹಜರು ಮಾಡಬೇಕು, ಸ್ಥಳ ಮಹಜರು. ಹೆಚ್ಚಿನ ವಿಚಾರಣೆಗಾಗಿ 14 ದಿನಗಳ ಕಾಲ ಕಸ್ಟಡಿ ಕೊಡಿ ಅಂತ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ತಾರೆ. ನೋಡಿ, ಈಗ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನ ಮಾಡಬಹುದು. ಯಾಕಂದರೆ ಈ ಒಂದು ಪ್ರಕರಣ ಇರ್ತಂದರೆ ಪ್ರಭಾವಿಗಳು ಸಹಜವಾಗಿ ಗೊತ್ತಲ್ಲ ನಿಮಗೆ, ನಟ ದರ್ಶನ್ ಅಂತಂದರೆ ಅವ್ರದ್ದೇ ಆದಂಥ ಒಂದು ಪ್ರಭಾವ ಇದೆ, ಎಲ್ಲ ಥರದ ಪ್ರಭಾವ. ಹಾಗಾಗಿ ಜಾಮೀನು ಏನಾದರೂ ಕೊಟ್ಟರೆ ಆಚೆ ಬಂದು ಸಾಕ್ಷಿ ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು, ಪ್ರಭಾವ ಬೀರಬಹುದು ಅನ್ನುವಂಥ ವಾದವನ್ನು ಇಲ್ಲಿ ಮುಂದಿಡ್ತಾರೆ ಪಿ ಅವರು. ಆಮೇಲೆ ವಾಹನವನ್ನು ರಿಕವರಿ ಮಾಡಬೇಕು, ಯಾವ ವಾಹನದಲ್ಲಿ ಶವವನ್ನು ಸಾಗಾಟ ಮಾಡಿದ್ರು ಅದನ್ನು ಜಪ್ತಿ ಮಾಡಬೇಕೀಗ. ಅಂದರೆ ಸುದೀರ್ಘವಾಗಿ ತನಿಖೆ ಮಾಡಬೇಕಾಗಿದೆ ಈ ಒಂದು ಪ್ರಕರಣದಲ್ಲಿ. ಆರಂಭಿಕವಾಗಿ ದರ್ಶನ್ ಏನೂ ಕೂಡ ಉತ್ತರ ಕೊಟ್ಟಿಲ್ಲ ಪೊಲೀಸರು ಕೇಳಿದಂಥ ಪ್ರಶ್ನೆಗಳಿಗೆ. ನಾನೇನು ಮಾಡಿಲ್ಲ, ನನಗೋದಕ್ಕೂ ಸಂಬಂಧ ಇಲ್ಲ, ಎರಡೇ ಉತ್ತರ ಅಷ್ಟೇ. ಬಟ್ ಈಗ ವಾಹನ ರಿಕವರಿ ಅಂತಂದರೆ ಸ್ಕಾರ್ಪಿಯೋ ಬಳಸಿದ್ದಾರೆ, ಒಂದು ಆಟೋ ಬಳಸಿದ್ದಾರೆ. ಇಲ್ಲಿಂದ ಈಗ RR ನಗರ ಅಲ್ಲಿಂದ, ಅಂದರೆ ಈ ಪಟ್ಟಣಗೆರೆ ಶೆಡ್ ಇದೆಯಲ್ವಾ, ಕೊಲೆ ಮಾಡಿರುವಂತಹ ಶೆಡ್, ಅಲ್ಲಿಂದ ಮಹಾಲಕ್ಷ್ಮಿ ಲೇಔಟ್ ಎಂಡು, ಅಂದರೆ ಅಲ್ಲಿ ಸುಮ್ನಳ್ಳಿ ಬ್ರಿಡ್ಜ್ ಇದೆ, ಅಲ್ಲಿ ಮೋರೆಗೆ ಇವರು ಎಸೆದಿದ್ರು ರಾತ್ರಿ ಹೊತ್ತಲ್ಲಿ. ಹಾಗಾಗಿ ಆ ವಾಹನಗಳನ್ನು ಕೂಡ ಈಗ ಜಪ್ತಿ ಮಾಡಬೇಕಾಗಿದೆ. ಸುದೀರ್ಘವಾಗಿ ಒಂದು ವಿಚಾರಣೆ ಅವಶ್ಯಕತೆ ದರ್ಶನ್ ಅವರದು. ಆರಂಭಿಕವಾಗಿ ಅವರು ಯಾವುದೇ ಮಾಹಿತಿಯನ್ನು ಇಲ್ಲಿ ನಮ್ಮ ಮುಂದೆ ಇಟ್ಟಿಲ್ಲ. ಹಾಗಾಗಿ 14 ದಿನಗಳ ಕಾಲ ದರ್ಶನ್ ಅವರನ್ನು ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಳ್ತಾರೆ. ಇನ್ನು ದರ್ಶನ್ ಪರ ವಕೀಲರ ವಾದವನ್ನು ಕೂಡ ನೋಡ್ತಾ ಹೋಗೋಣ. ಎಲ್ಲರ ಮೊಬೈಲ್ ರಿಕವರಿ ಆಗಿದೆ, ಎಲ್ಲ ತಗೊಂಡಿದ್ದಾರೆ, ವಶ ಪಡೆದುಕೊಂಡಿದ್ದಾರೆ. 14 ದಿನ ಯಾಕೆ ಕಸ್ಟಡಿಗೆ ಅಂತ ಇವರು ಪ್ರಶ್ನೆ ಮಾಡ್ತಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಕೇಸ್ ಡೈರಿಯನ್ನು ನೀಡಿಲ್ಲ. ದರ್ಶನ್ ಸೆಲೆಬ್ರಿಟಿ ಆಗಿದ್ದಾರೆ, ಅವರಿಗೆ ಕಿರುಕುಳವನ್ನು ಕೊಡಬಾರ್ದು, ಟಾರ್ಚರ್ ಮಾಡಬಾರ್ದು. ನಟ ದರ್ಶನ್ ಪರ ನಾರಾಯಣ ಸ್ವಾಮಿ ವಾದವನ್ನು ಮಂಡಿಸಿದ್ರು. ಅಲ್ಲ, ಮೊಬೈಲ್ ರಿಕವರಿ ಆಗಿದೆ, ಜಪ್ತಿ ಮಾಡಿದ್ದಾರೆ, ಇನ್ನೇನಿದೆ ವಶಪಡಿಸ್ಕೊಳ್ಳೋದು, 14 ದಿನ ಯಾಕೆ ಬೇಕು ಕಸ್ಟಡಿಗೆ ಅಂತ ಇವರು ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು ಡೈರಿಯನ್ನು ಕೂಡ ಕೊಟ್ಟಿಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಇನ್ನು ಸೆಲೆಬ್ರಿಟಿ ಇದ್ದಾರೆ ದರ್ಶನ್, ಹಾಗಾಗಿ ಅವ್ರಿಗೆ ಕಿರುಕುಳವನ್ನು ಕೊಡಬಾರ್ದು, ಅದು ಮೆಂಟಲಿ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಈಗ ಸಹಜವಾಗಿ ಉತ್ತರ ಬೇಕು ಅಂತ ಹೇಳಿದ್ರೆ ಪೊಲೀಸರು ತಮ್ಮದೇ ಆದಂಥ ಟ್ರೀಟ್ಮೆಂಟನ್ನು ಬಳಸ್ತಾ ಇರ್ತಾರೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ. ಆದರೆ ಈಗ ಆರೋಪಿ ನಟ ಆಗಿರೋದ್ರಿಂದಾಗಿ ಕಿರುಕುಳವನ್ನು ಕೊಡಬೇಡಿ ಅಂತ ನ್ಯಾಯಾಧೀಶರ ಮೂಲಕ ಪೊಲೀಸರಿಗೆ ಸೂಚನೆಯನ್ನು ಕೊಡಿಸ್ತಾರೆ. ನೋಡಿ, ಈಗ ದರ್ಶನ್ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಬಿಗಿ ಭದ್ರತೆಯಲ್ಲಿ ದರ್ಶನನ್ನ ಠಾಣೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಇಂದು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲೇ ದರ್ಶನ್ ಅವರು ಇರ್ತಾರೆ. ಇಂದು ದರ್ಶನ್ಗೆ ಪೊಲೀಸ್ ಠಾಣೆಯಲ್ಲೇ ಊಟ ಕೊಡಲಾಗುತ್ತೆ, ಆಮೇಲೆ ನಿದ್ದೆ ಕೂಡ ಅಲ್ಲೇ ಮಾಡ್ತಾರೆ. ಇವತ್ತು ಸಾಂತ್ವನ ಕೇಂದ್ರದಲ್ಲೇ ಪವಿತ್ರ ಗೌಡ ಅವರು ಕಾಲ ಕಳಿಬೇಕಾಗಿದೆ.
ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಇವತ್ತು ಠಾಣೆಯಲ್ಲೇ ಇರ್ತಾರೆ. ಬಿಗಿ ಭದ್ರತೆಯಲ್ಲಿ ದರ್ಶನನ್ನ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ನೋಡಿ, ಕಸ್ಟಡಿ ಕೊಟ್ಟ ಮೇಲೆ ಏನೆಲ್ಲ ಪ್ರೊಸೀಜರ್ಗಳು ಇರ್ತವೆ, ಏನು ಮಾಡಬಹುದು. ನ್ಯಾಯಾಂಗ ಬಂಧನ ಬೇರೆ, ಕಸ್ಟಡಿ ಬೇರೆ. ನ್ಯಾಯಾಂಗ ಬಂಧನ ಅಂತಂದರೆ ಜೈಲು, ಜಾಮೀನಾಗೋವರೆಗೂ ಜೈಲು. ಕಸ್ಟಡಿ ಅಂತಂದರೆ ಪೊಲೀಸ್ ವಶದಲ್ಲಿ, ವಿಚಾರಣೆ ಬಾಕಿ ಇದೆ, ಸ್ಥಳ ಮಹಜರು, ವಸ್ತುಗಳು ಜಪ್ತಿ, ರಿಕವರಿ, ವೆಪನ್ಸ್ ರಿಕವರಿ, ಇವೆಲ್ಲವೂ ಕೂಡ ಪ್ರಕ್ರಿಯೆಗಳಿರ್ತವೆ. ಈಗ ದರ್ಶನನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಕರೆದುಕೊಂಡು ಹೋಗಲಾಗಿದೆ ಭಾರೀ ಬಿಗಿ ಭದ್ರತೆಯಲ್ಲಿ. ಇನ್ನೊಬ್ಬ ಆರೋಪಿ A1 ಆರೋಪಿ ಪವಿತ್ರ ಗೌಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅವ್ರನ್ನ ಇರಿಸಲಾಗಿದೆ. ಅಲ್ಲೂ ಕೂಡ ಅವ್ರಿಗೆ ವಿಚಾರಣೆ ನಡೆಸಲಾಗುತ್ತೆ. ನೋಡಿ, ಈ ಒಂದು ಪ್ರಕರಣದ ಗಂಭೀರತೆ ಇಲ್ಲಿ ಅರ್ಥ ಆಗಬೇಕಾಗಿದೆ. ಈಗ ಏನು ಕೊಲೆ ಕೇಸ್ನ ತನಿಖೆ ಯಾವ ರೀತಿ ನಡೀಬೋದು ನಾಳೆಯಿಂದ ಅಂಥೇಳಿ ಬಹಳ ಚುರುಕಾಗಿ ನಡೆಯುತ್ತೆ. 3 ಕಡೆ ಸ್ಥಳ ಮಹಜರವನ್ನು ಮಾಡಲಿದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂಥ ಸ್ಥಳ ಅಂದರೆ ಚಿತ್ರದುರ್ಗ, ಅಲ್ಲಿ ಮನೆಯಿಂದಾನ ಬೇರೆ ಕಡೆಯಿಂದಾನ ಕೊಲೆ ಮಾಡಿದ ಪಟ್ಟಣಗೆರೆ ಶೆಡ್ನಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಗುತ್ತೆ. ಹಲ್ಲೆಗೆ ಬಳಸಿದ್ದ ಮಾರಕಾಸ್ತ್ರಗಳನ್ನು ರಿಕವರಿ ಮಾಡಬೇಕಾಗುತ್ತೆ ಈ ಟೈಮ್ನಲ್ಲಿ. ನಂತರ ಮೃತದೇಹ ಇದ್ದ ಜಾಗಕ್ಕೆ ಕರೆದುಕೊಂಡು ಹೋಗಿ ಆರೋಪಿಗಳನ್ನು ಸ್ಥಳ ಮಹಜರು ಮಾಡ್ತಾರೆ. ನೋಡಿ, ನಾಳೆಯಿಂದ ತನಿಖೆ ಬಹಳ ಚುರುಕಾಗಿ ನಡೆಯುತ್ತೆ. ಈ ಪ್ರಕರಣದಲ್ಲಿ ಈಗ ಪ್ರತ್ಯೇಕವಾಗಿ 13 ಜನ ಆರೋಪಿಗಳಿದ್ದಾರೆ. ಈಗ ಯಾರ್ಯಾರ ಪಾತ್ರ ಎಲ್ಲೆಲ್ಲಿದೆ ಅನ್ನೋದು ಗೊತ್ತಾಗಬೇಕು. ಮೊದಲು ತನಿಖೆಯಲ್ಲಿ ಗೊತ್ತಾಗುತ್ತೆ. ದರ್ಶನ್ನು ಈಗ ಈ ಮೃತದೇಹವನ್ನು ಡಿಸ್ಪ್ಯೂಟ್ ಮಾಡಿದ್ರಲ್ಲ, ಎಸೆದು ಬಂದ್ರಲ್ಲ ಮೋರಿಗೆ, ಅವ್ರ ಜೊತೆಗೆ ಹೋಗಿದ್ರಾ ಇಲ್ವಾ? ಅಲ್ಲಿ ಹೋಗಿದ್ರೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಬೇಕಾಗತ್ತೆ. ಅಥವಾ ಅಲ್ಲಿ ಅವ್ರ ಪಾತ್ರ ಇಲ್ಲ ಅಂತಂದರೆ, ಈಗ ಶೆಡ್ನಲ್ಲಿ ಅಷ್ಟೇ ಅವ್ರು ಬಂದಿದ್ದರು, ಹೋಗಿದ್ರು, ಅವ್ರು ಬಡದ್ರ ಸಿಗರೇಟಿನ ಸುಟ್ರ, ಅಥವಾ ಅಲ್ಲೇನಾದರೂ ಬೇರೆ ಹಲ್ಲೆಯನ್ನು ಮಾಡಿದ್ರಾ, ಮರ್ಮಾಂಗಕ್ಕೆ ಒದ್ರು ಅಂಥೇಳಿ ಆರಂಭಿಕವಾಗಿ ಗೊತ್ತಾಗಿರೋದು ಈಗ ಪೊಲೀಸರ ಪ್ರಾಥಮಿಕ ವಿಚಾರಣೆಯಲ್ಲಿ. ಆರೋಪ ಇದು ನಿಜಾನ? ಯಾವ ಸ್ಥಳದಲ್ಲಿ ಕಟ್ಟಿ ಹಾಕಿದ್ರು, ಅಥವಾ ಆತನನ್ನು ಎಲ್ಲಿ ಕೂಡಿ ಹಾಕಿದ್ರು, ಇದೆಲ್ಲವೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ನಡೆಯುತ್ತೆ.